ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಅನ್ನಭಾಗ್ಯ ಯೋಜನೆಯ 3 ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ನಿಮ್ಗೆ ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಮುಖ್ಯವಾದಂತಹ ಮಾಹಿತಿ ಕೂಡ ಸರ್ಕಾರದಿಂದ ಬಂದಿರುವಂತದ್ದು. ಸೊ ಆ ಒಂದು ಮಾಹಿತಿನೂ ಕೂಡ ತಿಳಿಸ್ತೀನಿ. ಇದರ ಜೊತೆಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದಂತಹ ಅಂಶನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅನ್ನಭಾಗ್ಯ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಇನ್ನು ಯಾರಿಗೂ ಬಂದಿಲ್ಲ. ಸೊ ನನ್ಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರೆ. ಸೊ ಏನಂತ ಕಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಕ್ಕಿ ಹಣ ಬಂದಿದೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲವೊಂದಷ್ಟು ಜನ ನಮ್ಗೆ ಅಕ್ಕಿ ಹಣನೇ ಬಂದಿಲ್ಲ, ಸೆಪ್ಟೆಂಬರ್ದು ಬಂದಿಲ್ಲ, ಅಕ್ಟೋಬರ್ದು, ಆಗಸ್ಟ್, ಈ ರೀತಿ ಜೂನ್, ಜುಲೈ ಈ ತಿಂಗಳು ಅಕ್ಕಿ ಹಣನೂ ಕೂಡ ಬಂದಿಲ್ಲ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಸರ್ಕಾರ ಬಂದು ನಿಮ್ಮೆಲ್ರಿಗೂ ಕೂಡ ಅಕ್ಕಿ ಹಣ ನೀಡಬೇಕಾಗಿದೆ. ಆದ್ರೆ ಇನ್ನೂ ಕೂಡ ಯಾರಿಗೂ ಅಕ್ಕಿ ಹಣನ ನೀಡಿಲ್ಲ. ಸೊ ನವೆಂಬರ್ದು ಅಷ್ಟೇ, ಡಿಸೆಂಬರ್ದು ಅಷ್ಟೇ, ಸೆಪ್ಟೆಂಬರ್ದು ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ, ಅಕ್ಟೋಬರ್ದು ಬಂದಿಲ್ಲ. ಇದೇ ರೀತಿಯಾಗಿ ಸೊ ತುಂಬಾ ಜನಕ್ಕೆ 4-5 ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಸಿಕ್ಕಿಲ್ಲ. ಸೊ ಏನ್ ಕಾರಣ, ಯಾಕೆ ಈ ರೀತಿಯಾಗಿ ಅಕ್ಕಿ ಹಣ ಕೊಡದಲೆ ಸೊ ಇಷ್ಟು ದಿನ ಸರ್ಕಾರ ಕಾಯಿಸ್ತಾ ಇದ್ರೆ ಅನ್ನೋದನ್ನು ಕೂಡ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸೊ ಏನಂತ ಮಾತನ್ನ ನೀಡಿದ್ರು ಅಂದ್ರೆ 5 kg ಅಕ್ಕಿ ಕೊಡ್ತೀವಿ, 5 kg ಅಕ್ಕಿ ಹಣ ಕೊಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು. ಸೊ ಫಸ್ಟ್ ಅವರು ಮೊದಲನೇ ಅಂದ್ರೆ ಅಧಿಕಾರಕ್ಕೆ ಬರುವ ಮುನ್ನ ಅವರು 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅಧಿಕಾರಕ್ಕೆ ಬಂದಾದ ನಂತರ 5 kg ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ. ಇನ್ನುಳಿದ 5 kg ಅಕ್ಕಿ ಹಣನ ಸೊ ಕೊಡ್ತಾ ಇದ್ರು. ಇವಾಗ ಅದನ್ನು ಕೂಡ ಕೊಡ್ತಾ ಇಲ್ಲ. ಎಲ್ರಿಗೂ ಕೂಡ ತುಂಬಾ ಕಷ್ಟ ಆಗಿದೆ ಅಕ್ಕಿ ಹಣ ಸಿಗದೆ. ಸೊ 3-4 ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಇನ್ನು ಕೂಡ ಸರ್ಕಾರ ಕೊಟ್ಟಿಲ್ಲ. ಯಾವ ಕಾರಣಕ್ಕೆ ಅಕ್ಕಿ ಹಣ ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಅನುದಾನ ಬರ್ಬೇಕಾಗಿದ್ಯಂತೆ. ಸೊ ಸರ್ಕಾರದಲ್ಲಿ ಸೊ ಹಣ ಇಲ್ಲವಂತೆ, ಸೊ ಹಣ ಕಮ್ಮಿ ಇದೆಯಂತೆ. ಆ ಒಂದು ಅನುದಾನ ಬಂದ್ರೆ ನಾವೆಲ್ರಿಗೂ ಕೂಡ ಒಟ್ಟಿಗೆನೆ ಅಕ್ಕಿ ಹಣ ನೀಡ್ಬಿಡ್ತೀವಿ. ಇವಾಗ ಇರೋಷ್ಟು ಅಮೌಂಟ್ಗೆ ಅಕ್ಕಿ ಹಣ ನೀಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ರಿಗೂ ಕೂಡ ಒಮ್ಮೆನೆ ಅಕ್ಕಿ ಹಣನ ಜಮಾ ಮಾಡ್ತೀವಿ. ಸೊ ಅನುದಾನ ಬರ್ಬೇಕಾಗಿದೆ ಅಂದ್ರೆ 4,000 ಕೋಟಿ ಅನುದಾನ ಬರ್ಬೇಕಾಗಿದೆಯಂತೆ ಸರ್ಕಾರಕ್ಕೆ. ಸೊ ಆ ಒಂದು ಅನುದಾನ ಬಂದ್ರೆ ನಿಮ್ಮೆಲ್ರಿಗೂ ಕೂಡ ಅಕ್ಕಿ ಹಣನ ಸರ್ಕಾರ ನೀಡ್ತಾರೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಕೂಡ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ತುಂಬಾ ಜನ ಕ್ವಶನ್ ಮಾಡಿ ಕೇಳಿದ್ರು. ಸೊ ಮಾಧ್ಯಮಗಳ ಮುಖಾಂತರ ಅವರು ಕೂಡ ಉತ್ತರ ನೀಡಿದ್ರು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕ್ವಶನ್ ಮಾಡಿದ್ರು. ಯಾಕೆ ನೀವು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣ ನಮ್ಮೆಲ್ರಿಗೂ ಕೂಡ ನೀಡ್ತಾ ಇಲ್ಲ, ನಮ್ಗೆ ತುಂಬಾ ಕಷ್ಟ ಆಗಿದೆ, ಯಾವ ಕಾರಣಕ್ಕೆ ನೀವು ಅಕ್ಕಿ ಹಣ ನೀಡ್ತಾ ಇಲ್ಲ ಅದನ್ನಾದ್ರೂ ಕೂಡ ನಮ್ಗೆ ತಿಳಿಸಿ ಅನ್ಬಿಟ್ಟು ಕೇಳಿದ್ರು. ಸೊ ಅವರು ಕೂಡ ಮಾಧ್ಯಮದ ಮುಖಾಂತರ ತಿಳಿಸಿದ್ರು. ಸೊ ಇವಾಗ ನಮ್ಗೆ ಅನುದಾನದ ಹಣ ಬರ್ಬೇಕಾಗಿದೆ. ಸೊ ಆ ಒಂದು ಹಣ ನಮ್ಗೆ ಬಂದ್ರೆ ನಾವೆಲ್ರಿಗೂ ಕೂಡ ಹಣ ಜಮಾ ಮಾಡ್ತೀವಿ. ಆ ರೀತಿಯಾಗಿ ನಾವೇನು ಅಂದ್ರೆ ಅನ್ನಭಾಗ್ಯ ಯೋಜನೆನ ಕ್ಯಾನ್ಸಲ್ ಮಾಡಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆನೂ ಕೂಡ ನಾವು ಕ್ಯಾನ್ಸಲ್ ಮಾಡಿಲ್ಲ, ಹಣ ಕೊಟ್ಟೆ ಕೊಡ್ತೀವಿ. ಅನುದಾನದ ಹಣ ಬಂದ ನಂತರವೇ ನಾವೆಲ್ರಿಗೂ ಕೂಡ ಹಣನ ಜಮಾ ಮಾಡ್ತೀವಿ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯ ಅಂದ್ರೆ ಅನ್ನಭಾಗ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೇ ಮಾಹಿತಿ ಇಲ್ಲ. ಸೊ ಇದ್ದಂತಹ ಒಂದೇ ಮಾಹಿತಿ, ಸರ್ಕಾರಕ್ಕೆ 4,000 ಕೋಟಿ ಅನುದಾನ ಬರ್ಬೇಕಾಗಿದೆಯಂತೆ. ಸೊ ಆ ಅನುದಾನ ಬಂದಾಗ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಅನ್ಬಿಟ್ಟು ಹಂಚಿಕೆ ಮಾಡ್ತಾರಂತೆ ಅನ್ನೋದೊಂದೇ ಮಾಹಿತಿ ಸೊ ಸದ್ಯಕ್ಕೆ ಇವಾಗ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಯಾವ ದಿನದಲ್ಲಿ ಬರುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಸೊ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರೂ ದಿನಾಂಕನ ನಿಗದಿ ಮಾಡಬಹುದೇನೋ, ಅಂದ್ರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ನೀಡ್ಲಿಕ್ಕೆ ದಿನಾಂಕನ ತಿಳಿಸಬಹುದೇನೋ. ಸೊ ತಿಳಿಸಿದ್ರೆ ಆದಷ್ಟು ಬೇಗ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇವಾಗ ನಿಮ್ಗೆ ಈ ಒಂದು ಮಾಹಿತಿಯ ಜೊತೆಗೆ ಮುಖ್ಯವಾಗಿ ಸರ್ಕಾರದ ಕಡೆಯಿಂದ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ಎಲ್ಲರೂ ಕೂಡ ಇರ್ತೀರಾ, ಅಂದ್ರೆ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕು ಅಂತ ಇರ್ತೀರಾ. ಸೊ ಅಂತವ್ರಿಗೆಲ್ರಿಗೂ ಕೂಡ ಸರ್ಕಾರ ಕಾಲಾವಕಾಶನ ಕೊಟ್ಟಿದ್ರು. ಸಾಕಷ್ಟು ಜನಕ್ಕೆ ಈಗಾಗಲೇ ಗೊತ್ತಾಗಿರುತ್ತೆ. ನನ್ನ ಚಾನೆಲ್ ನಲ್ಲೂ ಕೂಡ ನಾನು ತಿಳಿಸಿದ್ದೆ ಯಾವ ರೀತಿಯಾಗಿ ನೀವು ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕು ಅನ್ಬಿಟ್ಟು.
ಸೊ ಆ ಒಂದು ವಿಡಿಯೋ ನೋಡ್ಕೊಳ್ಳೋ ಮುಖಾಂತರ ನೀವು ಕೂಡ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬಹುದು. ಆದ್ರೆ ಸರ್ಕಾರ ಈಗ ಏನೇ ಒಂದು ಉಚಿತವಾಗಿ ಕೊಟ್ಟರು ಕೂಡ ಕಾಲಾವಕಾಶನ ಕೊಟ್ಟಿರ್ತಾರೆ. ಅರ್ಜಿನ ಸಲ್ಲಿಸೋದಕ್ಕೆ ಆಗಿರ್ಬೋದು, ಈಗ ಏನಾದ್ರು ಅಪ್ಡೇಟ್ ಮಾಡಿಸ್ತಾ ಇದೀವಿ ಅಥವಾ ಲಿಂಕ್ ಮಾಡಿಸ್ತಾ ಇದೀವಿ ಉಚಿತವಾಗಿ ಅನ್ನೋದಕ್ಕೂ ಕೂಡ ಸರ್ಕಾರ ಕಾಲಾವಕಾಶನ ನಿಗದಿಪಡಿಸಿರ್ತಾರೆ. ಸೊ ಇವಾಗ ನೀವೇನಾದ್ರೂ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕು ನಾವು ಅಂತ ಇದೀರಾ ಅಂದ್ರೆ ಸೊ ಬೇಗನೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಅಂದ್ರೆ ಉಚಿತವಾಗಿ ಸರ್ಕಾರ ಉಚಿತವಾಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶನ ಕೊಟ್ಟಿರ್ತಾರೆ. ಸೊ ಆದಷ್ಟು ನೀವು ಆ ಕಾಲಾವಕಾಶದಲ್ಲಿ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡ್ರಿ ಅಂದ್ರೆ ಸೊ ನೀವೇನು ಹಣ ಕಟ್ಟೋ ಆಗಿರೋದಿಲ್ಲ. ಇವಾಗ ಏನಾದ್ರೂ ನೀವು ಕಾಲಾವಕಾಶನ ಮೀರಾದ್ಮೇಲೆ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋತೀವಿ ಅಂದ್ರೆ ಶುಲ್ಕ ಅನ್ನೋದಿರುತ್ತೆ. ನೀವು ಶುಲ್ಕನ ಪಾವತಿ ಮಾಡ್ಬಿಟ್ಟೇನೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ. ಆದ್ರಿಂದ ಇವಾಗ ನಿಮ್ಗೆ ಯಾವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಕೊನೆಗೊಳ್ಳುತ್ತಾ ಇದೆ ಅಂದ್ರೆ ಉಚಿತವಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡ್ಕೊಳ್ಳೋದಕ್ಕೆ ಯಾವಾಗ ಕೊನೆ ದಿನಾಂಕ ಅನ್ನೋದಾದ್ರೆ ಡಿಸೆಂಬರ್ 14 ಅಂದ್ರೆ ಈ ತಿಂಗಳು 14ನೇ ತಾರೀಕು ನಿಮ್ಗೆ ಕೊನೆಗೊಳ್ಳುತ್ತೆ. ಅಂದ್ರೆ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳುವಂತಹ ಕಾಲಾವಕಾಶ ಅಷ್ಟಕ್ಕೆ ಲಾಸ್ಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಸಿಗೋದಿಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವಾಗ ನಿಮ್ಗೆ ಅವಕಾಶ ಕೊಡ್ತಾರೋ ನೀವು ಅವಾಗ್ಲೇನೆ ಉಚಿತವಾಗಿ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಆದಷ್ಟು ಎಲ್ಲರೂ ಕೂಡ ಡಿಸೆಂಬರ್ 14ರ ಒಳಗಡೆನೆ ಉಚಿತವಾಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ 10 ವರ್ಷಕ್ಕೊಮ್ಮೆ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ನೀವೇನಾದ್ರೂ ನಿಮ್ಮ ಒಂದು ಆಧಾರ್ ಕಾರ್ಡ್ 10 ವರ್ಷ ಆಗಿದ್ರೆ ಸೊ ಉಚಿತವಾಗಿ ಸರ್ಕಾರದ ಮುಖಾಂತರನೇ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದರ ಜೊತೆಗೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದ ಅಂಶನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ. ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.